ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಟ್ರೈನ್ ಜರ್ನಿ ಏನಿದೆಯಲ್ಲ ಒಂಥರ ಸ್ಪೆಷಲು. ಯಾಕಂದರೆ ನಮ್ಮ ಈ ಟ್ರೈನ್ ಏನಿದೆಯಲ್ಲ ಒಂದಲ್ಲ ಎರಡಲ್ಲ 6 ತಿಂಗಳು ಈ ಟ್ರೈನ್ನ ಕ್ಯಾನ್ಸಲ್ ಮಾಡಿದರು. ಯಾವ ಟ್ರೈನು ಅಂತ ನಿಮ್ಗಾಲೇ ಗೊತ್ತಾಗಿರುತ್ತೆ ಟೈಟಲು ತಮ್ಮಲ್ಲಿ ನೋಡಿದ್ಮೇಲೆ. ಅದೇ ನಮ್ಮ ಬೆಂಗಳೂರು ಮಂಗಳೂರು ಡೇ ಟ್ರೈನ್ಸು. ಹೌದು, ನಾವು ವಾಪಸ್ ಇದು ರೆಸ್ಯೂಮ್ ಆಗಿದೆ. May 31st 2025 ಲಾಸ್ಟ್ ರನ್ ಆಗಿತ್ತು. ಅದಾದಮೇಲೆ December 16 ವಾಪಸ್ ರೆಸ್ಯೂಮ್ ಆಗಿದೆ ಈ ಟ್ರೈನು. ಏನಕ್ಕೆ ಕ್ಯಾನ್ಸಲ್ ಆಗಿತ್ತು ಅಂದರೆ ನಮ್ಮ ಸಕಲೇಶ್ಪುರ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಏನಿದೆಯಲ್ಲ ಎಲೆಕ್ಟ್ರಿಫಿಕೇಷನ್ ವರ್ಕ್ ಇರೋದ್ರಿಂದ ಈ ಟ್ರೈನ್ನ ಕ್ಯಾನ್ಸಲ್ ಮಾಡಿದ್ರು. ಟ್ರಾವೆಲಿಂಗಲ್ಲಿ ಇಷ್ಟ ಮತ್ತು ಟ್ರೈನ್ ಜರ್ನಿ ಮಾಡೋಕ್ಕೆ ಇಷ್ಟ ಅಂದರೆ ಈ ರೂಟ್ ಏನಿದೆಯಲ್ಲ ಈ ರೂಟ್ನ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾವ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಟ್ರೈನ್ ನಂಬರ್ 16575 ಯಶವಂತಪುರ ಮಂಗಳೂರು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸಲ್ಲಿ. ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು KGM WDP 4D ಇದೆ. ನಾನು ಅಂದ್ಕೊಂಡಿದ್ದೆ ಎಲೆಕ್ಟ್ರಿಫಿಕೇಷನ್ ಆದಮೇಲೆ ಎಲೆಕ್ಟ್ರಿಕ್ ಇಂಜಿನ್ ಜೊತೆ ಓಡ್ಬೋದು ಅಂತ. ಆದರೆ ಎಲೆಕ್ಟ್ರಿಕ್ ಇಂಜಿನ್ ಜೊತೆ ಓಡ್ತಾ ಇಲ್ಲ, ನಮ್ಮ ಡೀಸೆಲ್ ಲೊಕೊಮೋಟಿವ್ ಜೊತೆನೇ ಓಡ್ತಾ ಇದೆ. ನನಗಂತೂ ತುಂಬ ಖುಷಿಯಾಗಿದೆ ಗುರು. ಮತ್ತು ನನಗಂತೂ ತುಂಬ ಎಕ್ಸೈಟ್ಮೆಂಟು ಕೂಡ ಏನಿದೆ. 6 ತಿಂಗಳಾದಮೇಲೆ ಈ ಟ್ರೈನ್ನ ಬೋರ್ಡ್ ಮಾಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಅಂತೂ ತುಂಬ ಇದೆ. ಮತ್ತು ನೋಡ್ಬೋದು ಸುತ್ತಮುತ್ತ ಯಾವ ಥರ ಇದೆ ಅಂತ. ಫುಲ್ಲು ಮಂಚು ತುಂಬ್ಕೊಂಡಿದೆ ಗುರು. ಬೆಳಗಿನ ಜಾವ 6 ಗಂಟೆ 6:40 ಆಗ್ತಾ ಬಂತು. ಫುಲ್ ಫಾಗ್ ಟೈಪ್ ಇದೆ. ಮತ್ತು ಅಲ್ಲೊಂದು KGM WDP 4D ಕೂಡ ಸಹ ನಿಂತಿದೆ. ಟ್ರೈನಿನ ಡಿಪಾರ್ಟ್ ಆಗೋಕ್ಕೆ ಒಂದು 20 ಮಿನಿಟ್ಸ್ ಏನೋ ಟೈಮ್ ಇದೆ. ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಟ್ರೈನ್ ಏನಿದೆಯಲ್ಲ ಮಂಗಳವಾರ, ಗುರುವಾರ, ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟು ಅದೇ ದಿನ ಮಧ್ಯಾಹ್ನ 4 ಗಂಟೆ 45 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಮಂಗಳೂರಿಗೆ. ನೀವು ಕೇಳ್ಬೋದು ಇನ್ನು ಡೈಲಿ ಇಲ್ವಾ ಟ್ರೈನ್ಸು ಮಂಗಳೂರಿಗೆ ಅಂತ. ಡೇ ಟೈಮಲ್ಲಿ ಇದೇ ಡೇ ಟೈಮಲ್ಲಿ ಅದೇ ರೇಕ್ ಶೇರಿಂಗಲ್ಲಿ ಓಡುತ್ತೆ. ಅಂದರೆ ದಿನ ಒಂದೊಂದು ಟ್ರೈನ್ ನಂಬರ್ ಜೊತೆ ಓಡುತ್ತೆ. ಎಕ್ಸಾಂಪಲು ಮಂಗಳವಾರ, ಗುರುವಾರ, ಭಾನುವಾರ ಈ ಟ್ರೈನ್ ಅಂದರೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ 16575. ಆದರೆ ಸೋಮವಾರ, ಬುಧವಾರ, ಶುಕ್ರವಾರ 16515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಆಗಿ ಓಡುತ್ತೆ. ಮಿಕ್ಕಿದೆ ಶನಿವಾರ 1653 ಯಶವಂತಪುರ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ ಆಗಿ ಜರ್ನಿ ಮಾಡುತ್ತೆ ಈ ಟ್ರೈನು. ಮತ್ತು ನೋಡ್ಬೋದು ಪಂಚಗಂಗೆ ಎಕ್ಸ್ಪ್ರೆಸ್ ಇವಾಗ ಏನಾಗ್ತಿದೆ ಪ್ಲಾಟ್ಫಾರ್ಮ್ ನಂಬರ್ 3ಗೆ .1 ಟೈಮಿಂಗ್ ನಾವು ಡಿಪಾರ್ಟ್ ಆಗಿದ್ದೀವಿ. ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 4ಇಂದ ಪ್ಲಾಟ್ಫಾರ್ಮ್ ನಂಬರ್ 5ಅಲ್ಲಿ ನಿಂತಿದೆ ಚೆನ್ನೈ ಯಶವಂತಪುರ ಎಕ್ಸ್ಪ್ರೆಸ್ಸು ವೀಕ್ಲಿ ಎಕ್ಸ್ಪ್ರೆಸ್. ಮತ್ತು ಇದು ರೇಕ್ ಶೇರಿಂಗ್ ಮಾಡುತ್ತೆ ಯಶವಂತಪುರ ಅಹಮದಾಬಾದ್ ಎಕ್ಸ್ಪ್ರೆಸ್ ಜೊತೆಗೆ. ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಆಲ್ಟೋ ಚಿಕ್ಕಬಾಣಾವರ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 14 ನಿಮಿಷ. ಅಂದರೆ ಟೋಟಲ್ 4 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಆಲ್ಟ್ ಇದೆ. ಇಲ್ಲೂ ಎಷ್ಟು ನನ್ನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ನೋಡಬೇಕು ಎಲ್ಲ ಓಡ್ತವ್ರು ಎಲ್ಲ ಜನರಲ್. ಆ್ಯಕ್ಚುಲಿ ನಾನು ಇವತ್ತು ಟ್ರಾವೆಲ್ ಮಾಡ್ತಿದ್ದೆ. ನಂದು ಜನರಲ್ ಟಿಕೆಟೇ. ನಾನು ರಿಸರ್ವೇಷನ್ ಬೋಗಿಗೆ ಹಾಕ್ತಿದ್ದೀನಿ. ಯಾಕಂದರೆ ಜನರಲ್ ಫುಲ್ ಪ್ಯಾಕ್ ಇದೆ. ನೋಡೋಣ TT ಬಂದು ಎಕ್ಸ್ಟ್ರಾ ಕೊಟ್ಟರೆ ಆಯಿತು ಅಂತ ಎಲ್ಲ ಓಡ್ತವ್ರೆ. ಯಾಕಂದರೆ ಹಿಂದ್ಗಡೆ ಅದು ಜನರಲ್ಲೇ ಇಲ್ಲ, ಬರೀ ಎಲ್ಲ ಮುಂದೆನೇ ಇರೋದು. ಓಪನ್ ಮಾಡ್ಕೊಂಡು ಹೋಗ್ಬೋದು.
ನೀರು ಬಾಟಲ್ ಕಾಫಿ ಬರೀ 66 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಕುಣಿಗಲ್ಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ 7:51 ಆದರೆ ಬಂದಿದೆ ಇಲ್ಲಿ 8:13. ಟೋಟಲ್ 22 ನಿಮಿಷ ಏನೋ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟೋ ನನ್ನ ಪ್ಯಾಸೆಂಜರ್ಸ್ ವೇಟ್ ಮಾಡ್ತಾವ್ರೆ ಗುರು. काफी देखते हैं ನೂರ 41 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಚನ್ನರಾಯಪಟ್ಟಣಗೆ. ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8:54 ಆದರೆ ಬಂದಿದೆ ಇಲ್ಲಿ 9:37. ಅಂದರೆ 37 ನಿಮಿಷನೂ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಚನ್ನರಾಯಪಟ್ಟಣದಲ್ಲಿ. ಮತ್ತು ನಮ್ಮ ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ ಬೆಂಗಳೂರು ಯಶವಂತಪುರ ಮಂಗಳೂರು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಬಗ್ಗೆ ಈ ಟ್ರೈನ್ ಏನಿದೆಯಲ್ಲ ಟೋಟಲ್ 337 ಕಿಲೋಮೀಟರ್ ಏನೋ ಕವರ್ ಮಾಡುತ್ತೆ. 337 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 9:40 ತೊಗೊಳುತ್ತೆ ಬೆಂಗಳೂರಿಂದ ಮಂಗಳೂರಿಗೆ ರೀಚ್ ಆಗೋಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ಹೇಳಬೇಕು ಅಂದರೆ 13 ಹಾಲ್ಸ್ ಇದೆ. ಅಂದರೆ 13 ಕಡೆ ನಿಲ್ಲುತ್ತೆ ಗಾಡಿ. ನೋಡಬೇಕು ಇಲ್ಲಿ ಹೆಂಗಿದೆ ಅಂತ. ಆದರೆ ವೆದರ್ ಮಾತ್ರ ಮಸ್ತಾಗಿದೆ. ಆದರೆ ಮಾನ್ಸೂನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಳೆ ಬಂದಿದ್ರೆ ನೋಡೋಣ. ಅಲ್ಲೇ ಸಿಗ್ನಲ್ ಕೂಡ ಸಿಕ್ಬಿಟ್ಟಿದೆ. ಒಂದೇ 1 ನಿಮಿಷ ಆಲ್ಟೋ ಇದೆ ಗುರು ಚನ್ನರಾಯಪಟ್ಟಣದಲ್ಲಿ. ನೂರ 74 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಹಾಸನ್ ಜಂಕ್ಷನ್ಗೆ. ಬರೋ ಟೈಮಿಂಗ್ ಇತ್ತು 10:05 ಆದರೆ ಬಂದಿದೆ ಇಲ್ಲ 9:55. ಅಂದರೆ 10 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನ್ಗೆ ಒಟ್ಟು 15 ನಿಮಿಷ ಏನೋ ಹಾಲ್ಟ್ ಇದೆ ಹಾಸನ್ ಜಂಕ್ಷನಲ್ಲಿ. 5 ನಿಮಿಷ ಎಕ್ಸ್ಟ್ರಾ ಹಾಲ್ಟ್ ಏನಕ್ಕಿದೆ ಅಂದರೆ ಈ ಟ್ರೈನ್ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ ಮತ್ತು ಡಿವಿಷನ್ ಕೂಡ ಚೇಂಜ್ ಆಗ್ತದೆ. ಯಾಕೆಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೈಸೂರು ಡಿವಿಷನ್. ಇಷ್ಟೇ ತನಕ ನಾವು ಇದ್ದಿದ್ದು ಬೆಂಗಳೂರು ಡಿವಿಷನಲ್ಲಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೈಸೂರು ಡಿವಿಷನ್. ನೋಡಬೇಕು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ.
ಕೂಡ ಸಹ ಈ ರೈಲ್ವೆ ಸ್ಟೇಷನಲ್ಲಿ ಮಾಡಿದ್ದಾರೆ. ನೋಡೋಣ. ಮತ್ತು ಈ ಟ್ರೈನಲ್ಲಿ ನಿಮಗೆ ಸೈಡ್ ಪ್ಯಾಂಟಲ್ಲಿ ನೋಡೋಕ್ಕೆ ಸಿಗ್ತದೆ ವೆಜ್ ಪಲಾವ್ ಮತ್ತು ಇಡ್ಲಿ ವಡೆ ನೋಡೋಕ್ಕೆ ಸಿಗುತ್ತೆ. ಇಡ್ಲಿ ವಡೆ ಬರುತ್ತೆ ನಿಮ್ಗೆ 50 ರೂಪಾಯಿಗೆ, ಮತ್ತು ವೆಜ್ ಪಲಾವ್ ನೋಡೋಕ್ಕೆ ಸಿಗ್ತದೆ ಅದು 40 ಇಲ್ಲ 50 ರೂಪಾಯಿಗೆ ಅದು ನೋಡೋಕ್ಕೆ ಸಿಗ್ತದೆ. 2 ಇಡ್ಲಿ 1 ವಡೆ ಏನೋ ಬರುತ್ತೆ ಗುರು. ಮತ್ತು ನೀವು ವಡೆ ಬೇಡ ಅಂದರೆ ಬರೀ 40 ರೂಪೀಸ್ ಆಗುತ್ತೆ. ಮತ್ತು ಸಿಂಗಲ್ ಇಡ್ಲಿ ಮತ್ತು ಸಿಂಗಲ್ ವಡೆ ತೊಗೊಂಡು ಅದು 40 ರೂಪೀಸು. ಮತ್ತು ನೋಡ್ಬೋದು ಹಾಸನ್ ಜಂಕ್ಷನಲ್ಲಿ ಪೋಲಿಯೋ ಡ್ರಾಪ್ಸ್ ಕೂಡ ಸಹ ಇಲ್ಲಿ ಆಗ್ತಾ ಇದ್ದಾರೆ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ. ನಾನು ಇವತ್ತು ನೋಡ್ತಾ ಇರೋದು ಗುರು ಹಾಸನಲ್ಲಿ. ಹಾಸನ್ನಲ್ಲಿ ನಂಬರ್ ಮೀಟ್ ಆಗಿದ್ದಾರೆ ಮಿಥುನ್ ರೈಲ್ ಫ್ಯಾನ್ ಅವರು. ಬ್ರೋ ಹಾಯ್, ನೀವು ಪ್ರಾಪರ್ ಹಾಸನೇನಾ? ಹಾಸನ. ನಿಮ್ಗೆ ಹೆಂಗೆ ಅನ್ಸುತ್ತೆ ಬ್ರೋ ಇದು ಮತ್ತೆ ಓಪನ್ ಆಯ್ತಲ್ಲ 6 ತಿಂಗಳಾದ್ಮೇಲೆ? ತುಂಬ ಖುಷಿ ಅನಿಸ್ತಿದೆ. ಹಾಂ, ಇನ್ನು 3-4 ತಿಂಗಳಿರುತ್ತೆ ರಿಸಲ್ಟ್. ಇನ್ನು 3-4 ತಿಂಗಳು ಫೆಬ್ರವರಿ ಮಾರ್ಚಲ್ಲಿ ಆಗ್ಬಿಡ್ಬೋದು. ಹೇಳೋಕ್ಕಲ್ಲ ಯಾವಾಗ ಅಂತ, ಲೋಕೋ ಶಾರ್ಟೇಜ್ ಬರೀ ಇರುತ್ತೆ. ಬೇಜಾರಾಗುತ್ತಲ್ಲ ಡೀಸೆಲ್ ಇದು ಆಗ್ಬಿಟ್ಟು. ಡೀಸೆಲೇ ಬೆಸ್ಟ್ ಅದು. ಥ್ಯಾಂಕ್ಸ್ ಮಿಥುನ್ ಬ್ರೋ, ಬಂದು ಮೀಟ್ ಮಾಡಿದ್ರಲ್ಲ ಹಾಸನ್ ಜಂಕ್ಷನಲ್ಲಿ. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಮೀಟ್ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ. ಇವಾಗ ನಾವು ಡಿಪಾರ್ಟ್ ಆದ್ವಿ ಹಾಸನ್ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ.
ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಟ್ರೈನ್ ಬಂದೈತ್ರಿ ಈಗ ಸಕಲೇಶ್ಪುರಗೆ. ಬರೋ ಟೈಮಿಂಗ್ ಇತ್ತು 11 ಗಂಟೆ 5 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 11 ಗಂಟೆ ಎಷ್ಟು 4 ನಿಮಿಷ, ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 15 ನಿಮಿಷ ಹೊರಟಿದೆ. 15 ನಿಮಿಷ ಹೊರಟು ಏನಕ್ಕೆ ಇದೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬ್ರೇಕರ್ ಸ್ಟಾರ್ಟ್ ಮಾಡ್ಕೊತಾರೆ. ಇಲ್ಲಿಂದ ಮುಂದೆ ಸ್ಟಾರ್ಟ್ ಆಗುತ್ತೆ ಪುರ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಐವತ್ತು ನಿಮಿಷ ಹಾಲ್ಟ್ ಆದಮೇಲೆ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಸಕಲೇಶ್ಪುರ. 50 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಈ ಟ್ರೈನ್ಗೋಸ್ಕರ ವೇಟಿಂಗರು. ಮಂಗಳೂರಿಂದ ಯಶವಂತಪುರ್ಗೆ ಹೋಗ್ತಾಯಿದೆ ಟ್ರೈನ್. ಇಲ್ಲಿ ಕ್ರಾಸ್ ಆಯಿತು ಸಕಲೇಶ್ಪುರದಲ್ಲಿ. हाँ 71 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಸುಬ್ರಹ್ಮಣ್ಯ ರೋಡ್ಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ 2 ಗಂಟೆ 20 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 19 ನಿಮಿಷ, ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 5 ನಿಮಿಷ ಹೊರಟಿದೆ. 5 ನಿಮಿಷ ಹೊರಟು ಏನಕ್ಕಿದೆ ಅಂದರೆ ಇಲ್ಲಿ ಏನು ಸಕಲೇಶ್ಪುರದಲ್ಲಿ ಬ್ರೇಕರ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿ ಡಿಟ್ಯಾಚ್ ಮಾಡ್ಕೊತಾರೆ. ಮತ್ತು ನಾನು ಬರ್ತಾ ಇರಬೇಕಾದ್ರೆ ನೋಡ್ತಿದ್ದೆ ಎಲೆಕ್ಟ್ರಿಫಿಕೇಷನ್. ನಾನು ಮುಂಚೆ ರೀಸೆಂಟಾಗಿ ಜರ್ನಿ ಮಾಡಿದ್ದು ಬೆಂಗಳೂರು ಟು ಮಂಗಳೂರು ವೈ ಅರಸೀಕೆರೆ, ಅಂದರೆ ಬಿಜಾಪುರ ಮಂಗಳೂರಲ್ಲಿ ಜರ್ನಿ ಮಾಡಿದ್ದೆ. ಅವಾಗ ನೋಡಿದ್ದೆ ಎಡುಕು ಮೇರಿಯಿಂದ ಶ್ರೀಬಾಗಿಲವರೆಗೂ ಒಂದು ವಯರ್ ಎಲ್ದಿರಲಿಲ್ಲ, ಎಲೆಕ್ಟ್ರಿಕ್ದು ವಯರ್ಸ್ ಎಲ್ಲ ಎಲ್ದಿರಲಿಲ್ಲ. ಆದರೆ ಇವಾಗ ನೋಡಿದಾಗ ಎಲ್ಲ ವಯರ್ಸ್ ಎಲ್ಲ ಎಲ್ದ್ಬಿಟ್ಟು ಎಲ್ಲ ರೆಡಿ ಮಾಡಿ ನಿಂತಿದೆ ಎಲೆಕ್ಟ್ರಿಫಿಕೇಷನ್ಗೆ. ಎಲೆಕ್ಟ್ರಿಫಿಕೇಷನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು 20% ಏನೋ ಪೆಂಡಿಂಗ್ ಇತ್ತಲ್ಲ, ಅದು ಫುಲ್ ಕಂಪ್ಲೀಟ್ ಆಗಿದೆ.
ಇನ್ನೇನು ಅದೆಲ್ಲ ಇನ್ಸ್ಪೆಕ್ಷನ್ ಎಲ್ಲ ನಡೆದು ಏನೋ ಅಪ್ರೂವಲ್ ಸಿಕ್ತು ಅಂದರೆ ಹಾಸನಿಂದ ಮಂಗಳೂರವರೆಗೂ ಎಲೆಕ್ಟ್ರಿಕ್ ಲೊಕೊಮೋಟಿವ್ ನೋಡೋಕ್ಕೆ ಸಿಗ್ತದೆ. ಡೀಸೆಲ್ ಲೊಕೊಮೋಟಿವ್ ನಿಧಾನಕ್ಕೆ ಕಳ್ಕೊಂಡು ಬರ್ತೀವಿ ನಾವು. ಡೀಸೆಲ್ ಸೆಕ್ಷನ್ ಎರಾನೇ ಹೋಗ್ಬಿಡುತ್ತೆ ಗುರು. ಇನ್ನು ಒಂದೇ ಒಂದು ಕಡೆ ಉಳ್ಕೊಬೋದು, ಹರಪನಹಳ್ಳಿ, ಹೊಸಪೇಟೆ, ದಾವಣಗೆರೆಯಲ್ಲಿ ಅದೊಂದು ಉಳ್ಕೊಳುತ್ತೆ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೆಲ್ಲೂ ನಿಮಗೆ ಡೀಸೆಲ್ ಲೊಕೊಮೋಟಿವ್ ಜಾಸ್ತಿ ನೋಡೋಕ್ಕೆ ಸಿಗೋದಿಲ್ಲ, ಬರೀ ಎಲೆಕ್ಟ್ರಿಕ್ ಲೊಕೊಮೋಟಿವೇ ನೋಡೋಕ್ಕೆ ಸಿಗ್ತದೆ. ಮತ್ತು ಸುಬ್ರಹ್ಮಣ್ಯದಿಂದ ಮಂಗಳೂರವರೆಗೂ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಟ್ರೈನ್ಸ್ ಓಡಾಡ್ತಿದೆ. ನಮ್ಮ ಸುಬ್ರಹ್ಮಣ್ಯ ರೋಡು ಮಂಗಳೂರು ಪ್ಯಾಸೆಂಜರ್ಸ್ ಕಾಲೇ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಸಿಕ್ಬಿಟ್ಟಿದೆ. ಇದ್ರದ್ದೇನೋ ಅಪ್ರೂವಲ್ ಎಲ್ಲರೂ ಆಯಿತು ಅಂದರೆ ಎಲೆಕ್ಟ್ರಿಕ್ ಲೊಕೊಮೋಟಿವ್ ನೋಡೋಕ್ಕೆ ಸಿಗ್ಬೋದು. ಇನ್ನು ನೋಡೋಣ, ಆಲ್ಮೋಸ್ಟ್ 75% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ. ಮತ್ತು ನಾವು ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಸುಬ್ರಹ್ಮಣ್ಯ ರೋಡು ಸ್ಟೇಷನ್ ಕೊಟ್ಟು ಬಂದುಬಿಟ್ಟು SBHR. ಮತ್ತು ಈ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಇದು ಓಪನ್ ಆಗಿದ್ದು 1979 ಓಪನ್ ಆಯಿತು. ಮತ್ತು 1996 ಇದು ಕ್ಲೋಸ್ ಮಾಡಿದ್ರು ಗಾರ್ಡ್ಸ್ ಕನ್ವರ್ಷನ್ಗೆ. ಮತ್ತು 2005 ರೀಬಿಲ್ಟ್ ಮಾಡಿ ಈ ರೈಲ್ವೆ ಸ್ಟೇಷನ್ ಓಪನ್ ಮಾಡಿದ್ರು. ಮತ್ತು ಈಗ 2023 ಅಮೃತ್ ಭಾರತ್ ಸ್ಕೀಮಲ್ಲಿ ಇದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನೋಡ್ಬೋದು ರೀಕನ್ಸ್ಟ್ರಕ್ಷನ್ ಯಾವ ಥರ ಇದೆ ಅಂತ. ಮತ್ತು ನೋಡ್ಬೋದು ಅಮೃತ್ ಭಾರತ್ ಸ್ಕೀಮಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಎಲ್ಲ ರಿನ್ಯೂ ಆಗ್ತದೆ, ರಿನ್ಯೂವೇಷನ್ನು. ಇದು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಆಚೆ ಕಡೆನೇ ನಿಮಗೆ ಬಸ್ಗಳು ನೋಡೋಕ್ಕೆ ಸಿಗ್ತದೆ. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ಲಿಕ್ಕೆ. ಪ್ಲಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮಂಗಳೂರು ಜಂಕ್ಷನ್ಗೆ. ಬರೋ ಟೈಮಿಂಗ್ ಇದ್ದಿಲ್ಲಿ 4 ಗಂಟೆ 40 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ ಮಧ್ಯಾಹ್ನ 4 ಗಂಟೆ 10 ನಿಮಿಷ ಅಂದರೆ 30 ನಿಮಿಷ ಬಿಫೋರಲ್ಲಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಖತ್ತಾಗಿತ್ತು. ಇನ್ನು ಟೋಟಲ್ 6 ಮಂತ್ಸ್ ಆದಮೇಲೆ ಈ ಟ್ರೈನು ರಿಸ್ಯೂಮ್ ಆಗಿದೆ.
ಮೇ 31 ಇದನ್ನ ಕ್ಯಾನ್ಸಲ್ ಮಾಡಿದ್ದು. ಆಮೇಲೆ ಡಿಸೆಂಬರ್ 16 ಈ ಟ್ರೈನ ಓಪನ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಈ ಟ್ರೈನ ಮತ್ತೆ ಇನ್ನೊಂದ್ಸತಿ ಜರ್ನಿ ಮಾಡಿ. ಫೇರ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಬೆಂಗಳೂರಿಂದ ಮಂಗಳೂರಿಗೆ ಜನರಲಲ್ಲಿ ಆಗುತ್ತೆ 145 ರೂಪಾಯಿ. ಸೆಕೆಂಡ್ ಸೀಟಿಂಗಲ್ಲಿ ಬರ್ತೀರಾ ಅಂದರೆ 160 ರುಪೀಸು. ಸ್ಲೀಪರಲ್ಲಿ ಬರ್ತೀರಾ ಅಂದರೆ ನಿಮಗೆ 260 ರುಪೀಸ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂದರೆ ವಿಸ್ಟಾಡೋಮಲ್ಲಿ ಬರ್ತೀರಾ ಅಂದರೆ 1535 ರೂಪಾಯಿ. ಥರ್ಡ್ AC ಎಕನಾಮಿಲಿ ಬರ್ತೀರಾ ಅಂದರೆ 645 ರೂಪಾಯಿ. ಮತ್ತು AC ಚೇರ್ ಕಾರ್ ಅಂದರೆ CC ಕೋಚಲ್ಲಿ ಬರ್ತೀರಾ ಅಂದರೆ 570 ರೂಪಾಯಿ ಆಗ್ತದೆ. ಮತ್ತು ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.